ನೋಡಿ, ತಮಿಳುನಾಡಿಗೆ ಕಾವೇರಿ ನೀರು ಬಿಡ್ಲೇಬಾರದು. ಬಂಗಾರಪ್ಪರಂತೆ ಡಿಕೆ ಶಿವಕುಮಾರ್ ಕೂಡ ಸೆಡ್ಡು ಹೊಡಿಬೇಕು. ಚಾಮುಂಡಿ ಬೆಟ್ಟದಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರ ಹೇಳಿಕೆ ಇದು. ಡಿಕೆ ಶಿವಕುಮಾರ್ ತಮಿಳುನಾಡು ವಾಟರ್ ಮ್ಯಾನ್ ಆಗಬಾರದು. ರಾಜ್ಯದ ಹಿತವನ್ನ ಕಾಯಲು ನೀವು ಸಿಎಂ ಆಗಿದ್ದೀರಿ. ತಮಿಳುನಾಡಿನ ನಿಮ್ಮ ಮಿತ್ರ ಪಕ್ಷಕ್ಕೆ ವಾಸ್ತವವನ್ನು ಸ್ವಲ್ಪ ತಿಳಿಸಿ. ನಮಗೆ ನೀರಿಲ್ಲ, ಅವರಿಗೆ ಹೇಗೆ ಕೊಡಲು ಸಾಧ್ಯ? ಮೈಸೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಬನ್ನಿ ಏನ್ ಹೇಳಿದ್ರು ಅಂತ ಕೇಳಿ. ನಮ್ಮ ಹಕ್ಕು ಅಂತ ಹೇಳಿದಿರಿ. ನಮ್ಮ ಕೆಆರ್ಎಸ್ ನ ಮೂಲದಿಂದ ನಾವೇನ್ ಕಾವೇರಿಯಿಂದ ನೀರು ಕೊಡ್ತೇವೆ, ಅದು ಕುಡಿಯೋ ನೀರಿಗೆ ಲಭ್ಯ ಎಷ್ಟಿದೆ? ಮುಖ್ಯಮಂತ್ರಿಗಳೇ ಬಾಯ್ಬಿಡಿ. ನೀವು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದಿರಿ. ನಮ್ಮ ಜನರಿಗೆ ನೀರು ಕೊಡದೆ ನೀವು ತಮಿಳುನಾಡಿಗೆ ನೀರು ಬಿಡೋದು ಹೇಗೆ ನಮ್ಮ ಹಕ್ಕನ್ನು ಉಳಿಸಿದಂತೆ ಆಗತ್ತೆ ಹೇಳಿ. ಅದಕ್ಕೆ ನಾವು ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ನಿಂತಿದ್ದೇವೆ. ಮುಖ್ಯಮಂತ್ರಿಗಳೇ, ತಮಿಳುನಾಡಿನ ವಾಟರ್ ಮ್ಯಾನ್ ನೀವಲ್ಲ. ವಾಟರ್ ಮ್ಯಾನ್ ತರ ಟ್ರೀಟ್ ಮಾಡೋದಕ್ಕೆ ನೀವು ಯಾರಿಗೂ ಅವಕಾಶ ಕೊಡಬಾರದು. ನೀವು ನಮ್ಮ ಮುಖ್ಯಮಂತ್ರಿ. ನಮ್ಮ ಜನರ ರಕ್ಷಣೆ ಮಾಡೋದ ಜವಾಬ್ದಾರಿ ನಿಮಗಿದೆ. ಮತ್ತು ನೀವು ಹಿಂದೆನೇ ಹೇಳಿದ್ರಿ ನಮ್ಮ ನೀರು ನಮ್ಮ ಹಕ್ಕು ಅಂತ. ನಮ್ಮ ನೀರು ಅದು ನಮ್ಮ ಹಕ್ಕು. ಆ ಹಕ್ಕಿನ ರಕ್ಷಣೆಗೆ ನೀವು ಮುಂಚೂಣಿಯಲ್ಲಿ ನಿಲ್ಲಿ. ನಿಮ್ಮ ಬಲಕ್ಕೆ ನಾವು ನಿಲ್ತೀವಿ. ನೀವು ನೀರು ಬಿಟ್ಟು ತಮಿಳುನಾಡಿನ ವಾಟರ್ ಮ್ಯಾನ್ ತರ ಆಗಬೇಡಿ ಅನ್ನೋದೇ ನಮ್ಮ ಆಗ್ರಹಪೂರ್ವಕವಾಗಿರತಕ್ಕಂಥ ವಿನಂತಿ ಇದೆ. ಮಾತುಕತೆ ಆಡ್ಲಿ. ಮಾತುಕತೆ, ಪ್ರಜಾಪ್ರಭುತ್ವದಲ್ಲಿ ಮಾತುಕತೆಯೇ ಪರಿಹಾರ. ಅವ್ರಿಗೆ ತೋರಿಸಬೇಕು ನಮ್ಮ ಜಲಾಶಯದ ಪರಿಸ್ಥಿತಿ ಏನಿದೆ, ಕುಡಿಯೋಕೆ ನೀರು ಎಷ್ಟು ಬೇಕು, ಅವ್ರಿಗೆ ಮನವರಿಕೆ ಮಾಡೋ ಕೆಲಸ ಮಾಡಬೇಕು. ನಿಮ್ಮ ಮೆಟ್ಟೂರು ಜಲಾಶಯದಲ್ಲಿ ನೀರಿನ ಸ್ಟೋರೇಜ್ ಎಷ್ಟಿದೆ, ಇಲ್ಲಿ ಎಷ್ಟು ಸ್ಟೋರೇಜ್ ಇದೆ, ಅವ್ರಿಗೆ ಮನವರಿಕೆ ಮಾಡಲಿ. ಮನವರಿಕೆ ಮಾಡಿಕೊಡುವ ಜವಾಬ್ದಾರಿ ಇವ್ರದ್ದೇ ಇದೆ. ಮತ್ತೆ ಹೇಗಿದ್ರು ಎರಡೂ ಪಕ್ಷಗಳು ಮಿತ್ರ ಪಕ್ಷಗಳು.